ಸೋರಗೊಂಡನಕೊಪ್ಪದಲ್ಲಿ ಫೆಬ್ರವರಿ 14ರಂದು ನಡೆದ ಶ್ರೀ ಸೇವಾಲಾಲ್ ಜಯಂತಿ ಕಾರ್ಯಕ್ರಮದಲ್ಲಿ ಸರ್ಕಾರದ ಒಳ ಮೀಸಲಾತಿ ನೀತಿ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಸೇವಾಲಾಲ್ ಮಾಲಾಧಾರಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ದಾಖಲಿಸಿದಂತಹ ಪ್ರಕರಣಗಳನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಮಾಜಿ ಶಾಸಕ ಹಾಗೂ ಹಾಲಿ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ಕೆಬಿ ಅಶೋಕ್ ನಾಯ್ಕ್ ಸರ್ಕಾರವನ್ನ ಆಗ್ರಹಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜದವರು ನಮಗಾದ ಅನ್ಯಾಯವನ್ನ ಸರಿಪಡಿಸುವಂತೆ ಕೇಳಿದ್ದಕ್ಕೆ ಮಾಲಾಧಾರಿಗಳ ಮೇಲೆ ಪ್ರಕರಣ ದಾಖಲಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಹಾಗೆ ನೋಡಿದ್ರೆ ರಾಜ್ಯ ಸರ್ಕಾರ ನಮ್ಮ ಬಂಜಾರ ಸಮಾಜಕ್ಕೆ ಮೀಸಲಾತಿ ವಿಷಯದಲ್ಲಿ ಅನ್ಯಾಯ ಎಸಗ್ತಾ ಇದೆ. ಇದನ್ನ ಪ್ರಶ್ನಿಸುವ ಸಂವಿಧಾನಿಕ ಸ್ವಾತಂತ್ರ್ಯವೂ ನಮಗೆ ಇಲ್ವಾ ಅಂತ ಕಿಡಿಕಾರಿದ್ರು. ಇನ್ನು ಸರ್ಕಾರ ಈ ಹಿಂದೆ ನಿಗದಿಪಡಿಸಿದ 50% ಮೀಸಲಾತಿಗೆ ರಾಜ್ಯಪಾಲರ ಅಂಕಿತ ಪಡೆದುಕೊಂಡಿದ್ರು. ನ್ಯಾಯಾಲಯ ಅದಕ್ಕೆ ತಡೆ ನೀಡಿದೆ. ಆದರೆ ಸರ್ಕಾರ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮೀಸಲಾತಿ ಕುರಿತು ತೀರ್ಮಾನ ತೆಗೆದುಕೊಳ್ಳಲಿದ್ದು, ಒಂದು ವೇಳೆ ಈ ನಿರ್ಧಾರ ಬಂಜಾರ ಸಮುದಾಯದವರಿಗೆ ವಿರೋಧವಾಗಿದ್ರೆ ಅದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಅಲ್ಲದೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ರು. ಈ ಜಿಲ್ಲೆಯ ಬಂಜಾರ ಸಮಾಜದ ಒಬ್ಬ ಪ್ರಮುಖನಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಸ್ನೇಹಿತರೆ, ತಮಗೆಲ್ಲ ತಿಳಿದಿದೆ, ಕಳೆದ 1.5 ವರ್ಷದಿಂದ ಒಳ ಮೀಸಲಾತಿಯ ಹೋರಾಟಗಳು ರಾಜ್ಯಾದ್ಯಂತ ನಡೀತಾ ಇದೆ. ಏನು ಹಿಂದೆ ಸದಾಶಿವ ಆಯೋಗ ವರದಿ, ನಾಗಮೋಹನ್ ದಾಸ್ ವರದಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಹೋರಾಟಗಳು ನಡೀತಲೇ ಬರ್ತಾ ಇದೆ. ಇದರ ಮಧ್ಯೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ಮೂಲಕ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡುವಂಥ ವಿಷಯದಲ್ಲಿ ನಿರ್ಣಯವನ್ನು ಕೈಗೊಳ್ತು. ಆ ನಿರ್ಣಯ ನಮ್ಮ ಸಮುದಾಯಗಳಿಗೆ ಪೂರಕವಾಗಿಲ್ಲ ಅಂತ ಹೇಳಿ ಉಗ್ರ ಹೋರಾಟಗಳನ್ನು ಕೂಡ ನಾವು ಮಾಡಿದ್ವಿ. ನಮ್ಮ ಅಹವಾಲುಗಳನ್ನು ಕೇಳಿಸ್ತಾ ಇರತಕ್ಕಂಥ ಸರ್ಕಾರ ಏನು ಮೊನ್ನೆ ಫೆಬ್ರವರಿ 14ನೇ ತಾರೀಕು, ಪ್ರತಿ ವರ್ಷ 14-15 ಫೆಬ್ರವರಿ ಆ ಸಂದರ್ಭದಲ್ಲಿ ಸೇವಾಲಾಲ್ ಜಯಂತಿಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಇಡೀ ರಾಜ್ಯ ಮತ್ತು ದೇಶದ ವಿವಿಧ ಭಾಗಗಳಿಂದ ಸುಮಾರು 4-5 ಲಕ್ಷ ಮಾಲಾಧಾರಿಗಳು ಸೂರಗೊಂಡನಕೊಪ್ಪದಲ್ಲಿ ಎಲ್ಲರೂ ಬರ್ತಾರೆ. ಸೇವಾಲಾಲ್ರ ಒಂದು ದರ್ಶನವನ್ನು ಪಡೆದು ಪ್ರಾರ್ಥನೆಯನ್ನು ಸಲ್ಲಿಸಿ ಹೇಗೆ ಬರ್ತಾರವರು ಅಂತೇಳಿ ನಾವ್ಯಾರು ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಕಾಲಲ್ಲಿ ಚಪ್ಪಲಿ ಇರಲ್ಲ. ಮಾಲಾಧಾರಿಗಳಾಗಿ ಮಾಲೆಗಳನ್ನು ಧರಿಸಿ ತಂದು ಅಲ್ಲಿ ಮುಡಿಯನ್ನು ಕೊಟ್ಟು ಸೇವಾಲಾಲರ ಆಶೀರ್ವಾದ ಪಡೆಯುವಂಥ ಒಂದು ಪದ್ಧತಿ ನಾವೆಲ್ಲ ನೋಡಿದ್ದೀವಿ. ಏನು ಒಳ ಮೀಸಲಾತಿಯಿಂದ ಆದಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ 14ನೇ ತಾರೀಕು ಸೂರಗೊಂಡನಕೊಪ್ಪದಲ್ಲಿ ಒಂದು ಸಾರ್ವಜನಿಕ ಸಭೆ ಆಯೋಜನೆ ಮಾಡಲಾಗಿತ್ತು. ಆ ಸಭೆಯಲ್ಲಿ ಈಗಿನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿತ್ತು. ಸಮಾಜ ಕಲ್ಯಾಣ ಸಚಿವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿತ್ತು. ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿತ್ತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವತ್ತಿನ ದಿನ ಸಭೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ, ಸಭೆ ನಡೆಸುವಂಥ ಸಂದರ್ಭದಲ್ಲಿ ರಾಜ್ಯದ ಮಾಲಾಧಾರಿಗಳು ಕಪ್ಪು ಪಟ್ಟಿಯನ್ನು ಧರಿಸಿ ಅವರ ನಡೆಯನ್ನು, ಸರ್ಕಾರದ ತೀರ್ಮಾನವನ್ನು ಖಂಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳು ಸ್ವಲ್ಪ ವ್ಯಂಗ್ಯವಾಗಿ, ತುಂಬ ಹಗುರವಾಗಿ ನಮ್ಮ ಸಮಾಜವನ್ನು ಅವತ್ತಿನ ಕಾಣ್ತಾರೆ ಅನ್ನುವಂಥದ್ದು ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿದಿರಿ, ನೋಡಿದಿರಿ ಅಂತ ಭಾವಿಸ್ತೀನಿ. ಇವತ್ತು ಏನಾಗ್ತಾ ಇದೆ, ಸಮಾಜಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಸರ್ಕಾರ ಇವತ್ತು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸೋದಕ್ಕೆ, ಪ್ರತಿಭಟನೆ ಮಾಡಲಿಕ್ಕೂ ಕೂಡ ನಮಗೆ ಅವಕಾಶವನ್ನು ಸರ್ಕಾರ ಕೊಡ್ತಾ ಇಲ್ಲ. ಯಾರೆಲ್ಲ ಅವತ್ತಿನ ದಿನ ಪ್ರತಿಭಟನೆ ಮಾಡಿದ್ರು, ಕಪ್ಪು ಪಟ್ಟಿ ಧರಿಸಿದ್ರು ಅಂತ ಎಲ್ಲ ಸಮಾಜದ ಕಾರ್ಯಕರ್ತರನ್ನ, ಮಾಲಾಧಾರಿಗಳ ಮೇಲೆ ಇವತ್ತು ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಅವರಿಗೆ ಜೈಲಿಗೆ ಕಳಿಸುವಂಥ ಘಟನೆಗಳು ನಡೀತಾ ಇದೆ. ಎಲ್ಲ ಒಂದು ಕಡೆ ಅನಿಸ್ತಾ ಇದೆ, ಸರ್ಕಾರ ಇವತ್ತು ಬಂಜಾರ ಸಮಾಜವನ್ನು ಟಾರ್ಗೆಟ್ ಮಾಡಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 25 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಸಮಾಜದ ಜನಾಂಗಕ್ಕೆ ಇವತ್ತು ದ್ರೋಹ ಬಗೆದಿರುವಂಥದ್ದು ಒಂದು ಕಡೆ. ಆದರೆ ಅವರು ಏನೇ ಲೆಕ್ಕ ಕೇಳಿದ್ರು ಕೂಡ ಪ್ರತಿ ವರ್ಷ ಜನರಲ್ ಬಾಡಿ ನಡೆಯುತ್ತೆ.
ಜನರಲ್ ಬಾಡಿಯಲ್ಲಿ ಎಲ್ಲರಿಗೂ ಅಧಿಕಾರ ಇದೆ. ಆ ಟೈಮಲ್ಲಿ ಬಂದು ಅವ್ರು ಲೆಕ್ಕ ಕೇಳ್ಬೋದು, ಎಲ್ಲರಿಗೂ ಕೊಡ್ತೀವಿ. ಅದನ್ನು ಬಿಟ್ಟು ಪದೇ ಪದೇ ಬಂದು ಸುಮಾರು ಸರಿ ಇಲ್ಲಿ ಬಂದು ಪತ್ರಿಕಾ ಹೇಳಿಕೆ ಕೊಟ್ಟು ಸಮಾಜ ಅಧ್ಯಕ್ಷರ ಮೇಲೆ ಆಪಾದನೆ ಮಾಡೋದು, ಗೊಂದಲನ ಸೃಷ್ಟಿ ಮಾಡೋದು, ಸಮಾಜದ ಬಗ್ಗೆ ಏನು ಕೆಟ್ಟ ಭಾವನೆ ಬರಬೇಕು ಅಂಥ ಪರಿಸ್ಥಿತಿ ಬಂದು ಇಲ್ಲಿ ಪತ್ರಿಕಾ ಹೇಳಿಕೆಯನ್ನು ನೀಡ್ತಾರೆ. ಹಾಗಾಗಿ ಅವರು ಹೇಳಿದ್ದಾರೆ ಮೊನ್ನೆ 16 ಕೋಟಿ ರೂಪಾಯಿ ಈ ಬಂಜಾರ ಭವನಕ್ಕೆ ಖರ್ಚಾಗಿದೆ ಅಂಥೇಳಿ. ಅವರು ಹೇಳಿರೋದು ಸುಳ್ಳು. 16 ಕೋಟಿ ಅಲ್ಲ, ಅದು 11 ಕೋಟಿ 74 ನಿಮಗೆ ಸಂಪೂರ್ಣ ಲೆಕ್ಕ ಕೊಟ್ಟಿದ್ದೀವಿ ನಾವು. ಇದ್ರಲ್ಲಿ ಎಲ್ಲೆಲ್ಲಿಂದ ಎಷ್ಟು ಬಂದಿದೆ ಅಂಥೇಳಿ ಇಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂಥೇಳಿ. ಹಾಗಾಗಿ ಅವರು ಏನು ಹೇಳಿದರೆ ಸತ್ಯಕ್ಕೆ ದೂರವಾಗಿದ್ದು, ಏನು ನಮ್ಮ ಅಧ್ಯಕ್ಷರು ಮೊನ್ನೆ ಅವ್ರಿಗೆ ಬೇಸರಾಗಿ ಅವರು ಈ ರಾಜೀನಾಮೆನ ಅಧ್ಯಕ್ಷ